ಅದು ಅವರ ಹೇಳಿಕೆ. ಅದು ಅವರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅಲ್ಲ, ಅವರು ಹೇಳ್ತಾರೆ ಸಂದರ್ಭ. ನಾವು ಹೇಳೋಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡಿಕೊಂಡು ಅದರ ಅವಶ್ಯಕತೆ ಇದ್ದರೆ ಹೇಳ್ತಾರೆ. ಎಲ್ಲ ಗೊಂದಲ ಮಾಧ್ಯಮದಲ್ಲಿರ್ಬೋದು, ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಆದರೆ ನಮಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂತ ಹೇಳಿ ಕಾಣಿಸಿದಾಗ ಅವ್ರು ಹೇಳ್ತಾರೆ. ಈಗ ನಾನು ನೋಡಿ, ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಅಂದರೆ, ನೀವು ನನ್ನ ಕೇಳ್ತೀರಾ, ನನ್ನ ಕೇಳಿದ ಮೇಲೆ ಪಕ್ಕದಲ್ಲಿರೋರನ್ನು ಕೇಳ್ತೀರಾ. 2 ವರ್ಷ ಇದ್ದೇ ಇರುತ್ತಲ್ವ, ಅದನ್ನು ನಿಮಗೆ ಹೆಂಗೆ ಬೇಕೋ ಹಂಗೆ ಇಂಟರ್ಪ್ರೇಟ್ ಮಾಡ್ತೀರಾ. ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯಿತು. ಆ ಥರ ಏನಾದರೂ ಗೊಂದಲ ಇದ್ದರೆ CLP ಮೀಟಿಂಗಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಏನು ಸ್ವಾಮಿ ಇಂಥ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾರು ಕೇಳ್ಬೋದು. ಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ. ಯಾಕಂದರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ನೋಡ್ರಿ, ಬೆಂಬಲಿಗರು ಭಾಳ ಜನ ಕೇಳ್ತಾರೆ, ಭಾಳ ಜನ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸಾರಿ. ಅದೆಲ್ಲ ಅದು ಮುಖ್ಯ ಅಲ್ಲ. ನೋಡಿ, ಈ ಬಾರಿ ಆ ರೀತಿಯಾದಂತಹ ಸೂಚನೆಗಳು ಹೈಕಮಾಂಡ್ ಬಂದಿಲ್ಲ ಸರ್. ಸೊ ಹೀಗಾಗಿ ಪ್ರತಿಯೊಬ್ಬರು ನಿಪಾ ಶಾಸಕರು ಮಾತಾಡ್ತಾ ಇರುವಂತ. ಈಗ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾರೆ. ಅವ್ರೇನು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗ ಇದರ ಅಗತ್ಯತೆ ಇದೆ ಅಂತ ಅಂದಾಗ ಆ ತೀರ್ಮಾನ ಮಾಡ್ತಾರೆ. ಈಗಿಲ್ಲ ಏನು ಗೊಂದಲ ಇಲ್ಲ ಅನ್ನೋದು ಅವರ ಭಾವನೆ. ಹಾಗಾಗಿ ಅವ್ರೇನು ಹೇಳಿಲ್ಲ. ಯಾರು ಸಿದ್ದರಾಮಯ್ಯನವ್ರನ್ನ ಯಾವಾಗ ಮಾಡಿದ್ದು ಹೇಳಿ? ಯಾರು ಮಾಡಿದ್ದು? ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಇರಬೇಕು ಅಂತಾರೆ ಅಲ್ಲಿಯವರೆಗೆ ಇರ್ತಾರೆ. ಹೌದು, ಹೈಕಮಾಂಡ್ ಈಗ ಹೇಳದೇ ಇದ್ದರೆ ಈ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಬೇಕಾಗಿತ್ತಲ್ವಾ? ಹೇಳಿದಾರ? ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಅದನ್ನು ಅವ್ರನ್ನ ಕೇಳೋಣ. ಯಾವುದು ಇಲ್ಲಿಯವರೆಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಏನೂ ತೀರ್ಮಾನ ಮಾಡಿಲ್ಲ.